ನಾನಿವತ್ತು ಒನ್ ಆಫ್ ದಿ ಕ್ರೇಜಿಯೆಸ್ಟ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಇದುವರೆಗೂ ಆ ಥರ ಚಾಲೆಂಜ್ ನಾನು ಮಾಡೇ ಇಲ್ಲ. ಏನಂದ್ರೆ ಟ್ರಾವೆಲಿಂಗ್ ವಿತೌಟ್ ಮನಿ ಫ್ರಮ್ ಬೆಂಗಳೂರು ಟು ಮಂತ್ರಾಲಯ. ಈ ವಿಡಿಯೋ ಮಾಡಬೇಕಾದ್ರೆ ತುಂಬಾನೇ ಚಾಲೆಂಜಸ್ ಬಂತು. ಆದ್ರೂ ಎಷ್ಟೇ ಕಷ್ಟ ಆದ್ರೂ ನಾನು ಡೆಸ್ಟಿನೇಷನ್ ಹೇಗೆ ರೀಚ್ ಆದೆ ಅಂತ ಈ ವಿಡಿಯೋದಲ್ಲಿ ನೋಡಿ. ಓಕೆ ಗೈಸ್, ನಾನಿವಾಗ ದೇವನಹಳ್ಳಿಲಿ ಇದ್ದೀನಿ. ದೇವನಹಳ್ಳಿಯಿಂದ ನಾನು ಹೋಗ್ತಾ ಇರೋದು ಎಲ್ಲಿ ಗೊತ್ತಾ? ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಅದು ಹೆಂಗೆ? ಟ್ರಾವೆಲಿಂಗ್ ವಿತೌಟ್ ಮನಿ. ಲಿಫ್ಟ್ ಕೇಳ್ಕೊಂಡು ನೋಡಿ, ಹೆಲ್ಮೆಟ್ ತಂದ್ಬಿಟ್ಟಿದ್ದೀನಿ. ಯಾರ್ಯಾರು ಎಷ್ಟೆಷ್ಟು ಲಿಫ್ಟ್ ಕೊಡ್ತಾರೋ, ಎಷ್ಟು ದೂರ ಕೊಡ್ತಾರೋ ಲಿಫ್ಟ್ ಕೇಳ್ಕೊಂಡು ಮಂತ್ರಾಲಯಕ್ಕೆ ಹೋಗೋದು. ಫಸ್ಟ್ ಟೈಮ್, ಫಾರ್ ದಿ ವೆರಿ ಫಸ್ಟ್ ಟೈಮ್ ನಾನು ಈ ಥರ ಚಾಲೆಂಜ್ ಮಾಡ್ತಾ ಇರೋದು. ಲಿಫ್ಟ್ ಕೇಳೋದು ನನಗೆ ಸ್ಕೂಲಲ್ಲಿ ಮಾತ್ರ ಅಭ್ಯಾಸ ಇತ್ತು. ಸ್ಕೂಲಿಂದ ಬಿಟ್ಟಾಗ ಯಾರು ಬಸ್ಸಲ್ಲಿ ಹೋಗ್ತಾರೆ ಅಂದ್ಬಿಟ್ಟು ಲಿಫ್ಟ್ ಕೇಳ್ಕೊಂಡು ಹೋಗ್ತಿದ್ದೆ. ಅದಾದಮೇಲೆ ಇವಾಗಲೇ ನಾನು ಲಿಫ್ಟ್ ಕೇಳ್ಕೊಂಡು ಹೋಗೋದು. ಅದು ಏನೋ 350 ಕಿಲೋಮೀಟ್ರ್ ಇದೆ ಮಂತ್ರಾಲಯಕ್ಕೆ ದೇವನಹಳ್ಳಿಯಿಂದ. ನೋಡೋಣ, ಇಲ್ಲಿಂದ 7 hours ತೋರಿಸ್ತಾ ಇದೆ. ಲಿಫ್ಟ್ ಕೇಳ್ಕೊಂಡು ಹೋಗೋದಲ್ವ ನಾನು, ಮೋರ್ ದೆನ್ 18 hours ಆಗ್ಬೋದು ಆರ್ 15 hours ಆಗ್ಬೋದು. ಲಿಫ್ಟ್ ಕೇಳೋದು ಮತ್ತು ಅವ್ರು ಬಿಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡೋಣ ಹೇಗೆ ಹೋಗುತ್ತೆ ಅಂತ. ಆಲ್ ದಿ ವೆರಿ ಬೆಸ್ಟ್. ನಾನೇ ಹೇಳ್ಕೊಳ್ತೀನಿ, ಯಾರು ಹೇಳೋರಿಲ್ಲ ನನಗೆ. ಬನ್ನಿ ಲಿಫ್ಟ್ ಕೇಳೋಕ್ಕೆ ಸ್ಟಾರ್ಟ್ ಮಾಡೋಣ. ಇವರು ಲಿಫ್ಟ್ ಇಲ್ಲ, ಯಾರು ಲಿಫ್ಟ್ ಇಲ್ಲ. ಲಿಫ್ಟ್ ಚಿಕ್ಕಬಳ್ಳಾಪುರ್ಗೆ ಇಲ್ಲಿಂದ 25 ಕಿಲೋಮೀಟ್ರ್ ಇದೆ, 25 ಕಿಲೋಮೀಟ್ರ್ ಇದೆ. ಹೇಳ್ಕೊಂಡು ಹೋಗ್ತಾ ಇರಬೇಕಷ್ಟೇ. ಇನ್ನೂ ಫಾಸ್ಟಾಗಿ ನಡಿಲೇಬೇಕು ನಾನು. ಅಕಸ್ಮಾತ್ ಲಿಫ್ಟ್ ಕೊಟ್ಟಿಲ್ಲ ಅಂದರೆ ಪಾದಯಾತ್ರೆ ಆಗೋಗುತ್ತೆ ನನಗೆ. ಬ್ರೋ ಲಿಫ್ಟು ಕೊಡೋದೇ ಇಲ್ಲ ಅಂತಾರಲ್ಲ. ನಿಲ್ಸಿದ್ರು ಚಿಕ್ಕಬಳ್ಳಾಪುರ ಕಡೆ. ಎಷ್ಟು ದೂರ ಆಗುತ್ತೋ ಅಷ್ಟು ದೂರ. ಆ್ಯಕ್ಚುಲಿ ಐ ಆಮ್ ಡೂಯಿಂಗ್ ಎ ಚಾಲೆಂಜ್, ಟ್ರಾವೆಲಿಂಗ್ ವಿತೌಟ್ ಮನಿ ಟು ಮಂತ್ರಾಲಯ. ಹೇಳಿಲ್ವಾ ನನ್ನ ಗ್ರಾಚಾರ ನೋಡಿ ಹೆಂಗಿದೆ. ನಾನು ಚಿಕ್ಕಬಳ್ಳಾಪುರ ಅಂದರೆ ಪಾಪ ಅವರು ದೊಡ್ಡಬಳ್ಳಾಪುರ್ಗೆ ಹೋಗ್ತಾ ಇದ್ದಾರೆ. ಅವ್ರು ದೊಡ್ಡಬಳ್ಳಾಪುರ ಕಡೆಗೆ ಹೋಗ್ತಾ ಇದ್ರು. ಅವ್ರು ದೊಡ್ಡಬಳ್ಳಾಪುರ ಅಂತ ಕೇಳಿಸ್ಕೊಂಡವ್ರೆ. ಏನು 1 ಕಿಲೋಮೀಟ್ರ್ ಡ್ರಾಪ್ ಮಾಡಿದ್ದಾರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಡ್ರಾಪೇ 1 ಕಿಲೋಮೀಟ್ರ್ ಆದ್ರೇನು, 5 ಕಿಲೋಮೀಟ್ರ್ ಆದ್ರೇನು. ಇನ್ನೊಂದು ಡ್ರಾಪ್ ಕೇಳೋಣ ತಾಳಿ. ಅಯ್ಯೋ ಸಾರಿ, ನೋಡಿ ಏನು ಮಾತಾಡ್ತಾ ಇದ್ದೀನಿ ಅಂತಲೂ ಗೊತ್ತಾಗ್ತಾ ಇಲ್ಲ. ಲಿಫ್ಟ್ ಕೇಳೋಣ ತಾಳಿ. ಅಣ್ಣ ಲಿಫ್ಟು. ನಾವು ಹುಡುಗಿರು ಇಷ್ಟು ಬೇಗ ರಿಜೆಕ್ಟ್ ಮಾಡಲ್ಲ ಅನ್ಸುತ್ತೆ, ಅಷ್ಟು ಬೇಗ ರಿಜೆಕ್ಟ್ ಮಾಡ್ಬಿಡ್ತಾರೆ ಲಿಫ್ಟ್ ಕೊಡೋರು. ಅಣ್ಣ ಚಿಕ್ಕಬಳ್ಳಾಪುರ ಸ್ಟ್ರೈಟ್ ಅಲ್ಲ ಅಣ್ಣ? ಸ್ಟ್ರೈಟ್ ಅಲ್ಲ? ಥ್ಯಾಂಕ್ಸ್ ಅಣ್ಣ. ಚಿಕ್ಕಬಳ್ಳಾಪುರ ಕಡೆ ಅಣ್ಣ. ಎಲ್ಲಿ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ. ನಾನು ಚಿಕ್ಕಬಳ್ಳಾಪುರ ಕಡೆಗೆ ಹೋಗ್ತಾ ಇದ್ದೀನಿ, ಮಂತ್ರಾಲಯಕ್ಕೆ ಹೋಗ್ತಾ ಇರೋದು. ಓಕೆ ಗಾಯ್ಸ್, ನಮ್ಮ ಸೆಕೆಂಡ್ ರೈಡ್ ಸಿಕ್ಕಿದೆ. ಅಣ್ಣ ಟ್ರಾವೆಲಿಂಗ್ ವಿತೌಟ್ ಮನಿ ಮಾಡ್ತಾ ಇರೋದು ನಾನು. ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ನಾನು ಆಲ್ರೆಡಿ ರೂಟ್ ಮ್ಯಾಪ್ ಹಾಕೊಂಡಿದ್ದೆ. ದೇವನಹಳ್ಳಿಯಿಂದ ಚಿಕ್ಕಬಳ್ಳಾಪುರ್ಗೆ ಹೆಂಗಾದರೂ ಹೋಗಲೇಬೇಕು ಅಂತ. ಲಿಫ್ಟ್ ಕೇಳೋದು ತುಂಬಾ ಕಷ್ಟ ಇತ್ತು ಆ್ಯಕ್ಚುಲಿ. ನನ್ನ ಲಕ್ಕು ಈ ಅಂಕಲು ಚಿಕ್ಕಬಳ್ಳಾಪುರ ಕಡೆನೇ ಹೋಗ್ತಾ ಇದ್ರು. ದೇವನಹಳ್ಳಿ ಸಿಟಿಯಿಂದ ಚಿಕ್ಕಬಳ್ಳಾಪುರ್ಗೆ 30 ಕಿಲೋಮೀಟ್ರ್ ಇತ್ತು. ಆದ್ರೂ ಈ ಅಂಕಲ್ಲು ನಾನು ಈ ಥರ ಚಾಲೆಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂಕಲ್ ಅಂತ ಹೇಳಿದ್ದಕ್ಕೆ ಎಕ್ಸ್ಟ್ರಾ 5 ಕಿಲೋಮೀಟ್ರ್ ಬಿಟ್ಟರು ನನಗೆ. ತುಂಬಾ ಖುಷಿ ಆಯಿತು ಅಂಕಲ್ ಗೆಸ್ಚರ್ ನೋಡಿ. ಚಿಕ್ಕಬಳ್ಳಾಪುರ್ಗೆ ಹೋಗೋ ಗ್ಯಾಪಲ್ಲಿ ನಿಮಗೆ ಮೋಟಿವೇಟ್ ಆಗಲಿ ಅಂತ ರಂಗಾಯಣ ರಘು ಅವರು ಕಾಟ್ ಹೇಳ್ತಿದ್ದಾರೆ, ಅದನ್ನ ಕೇಳಿಸ್ಕೊಳ್ಳಿ. ಒಳ್ಳೆ ಬಟ್ಟೆ ಹಾಕೊಳ್ಳಿ, ಮನಸ್ಸು ಹಾಳಾಗೋಗ್ಲಿ. ಔಟ್ಲುಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಗೈಸ್, ನಾನು ಹೇಳೋದು ಇಷ್ಟನೇ, ಇರೋದೊಂದು ಲೈಫ್. ಈಚ್ ಆ್ಯಂಡ್ ಎವ್ರಿ ಮೊಮೆಂಟ್ನು ಎಂಜಾಯ್ ಮಾಡಿ. ಮತ್ತು ನಿಮ್ಮ ಡ್ರೀಮ್ ಏನಿದೆಯೋ ಅದರಲ್ಲಿ ಅಚೀವ್ ಮಾಡೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡಿ ಮತ್ತು ಹಾರ್ಡ್ ವರ್ಕ್ ಮಾಡಿ ಅಂತ ಹೇಳ್ತೀನಿ. ಈ ಗ್ಯಾಪಲ್ಲಿ ನಾನು ಆಲ್ರೆಡಿ 25 ಕಿಲೋಮೀಟರ್ ದಾಟ್ಬಿಟ್ಟಿದ್ದೀವಿ. ಇನ್ನೇನಿದ್ರು 10 ಕಿಲೋಮೀಟರ್ ಮಾತ್ರ ಬಾಕಿ ಇರೋದು ಚಿಕ್ಕಬಳ್ಳಾಪುರ್ಗೆ. ಸರ್ ಥ್ಯಾಂಕ್ ಯು ಸೋ ಮಚ್. 35 ಕಿಲೋಮೀಟ್ರ್ ಬಿಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಬೈ. ಗಾಯ್ಸ್, ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಅವ್ರು ಇಷ್ಟು ದೂರ ಬಿಡ್ತಾರಂತ. ತುಂಬ ಖುಷಿ ಆಗ್ತಿದೆ. ಅವ್ರು ಆ ಕಡೆನೇ ಯೂ ಟರ್ನ್ ತೊಗೋಬೇಕಿತ್ತಂತೆ. ಆದ್ರೂ ಒಂದು 5 ಕಿಲೋಮೀಟ್ರ್ ಎಕ್ಸ್ಟ್ರಾ ಬಿಡೋಣ ಅಂದ್ಬಿಟ್ಟು ನಾನು ಅಲ್ಲಿ ಬಿಟ್ಟು ಅವರು ಯೂ ಟರ್ನ್ ತೊಗೊಂಡು ಹೋದ್ರು. ದೇವ್ರೇ ರಾಘವೇಂದ್ರ ದೇವ್ರೇ ಕಾಪಾಡಪ್ಪ. ಹಾಲೆಲ್ಲಾದರೂ ಹಾಕು, ನೀರೆಲ್ಲಾದರೂ ಹಾಕು, ಆದರೆ ಲಿಫ್ಟ್ ಯಾರು ಕೊಡದೇ ಇರಂಗೆ ಮಾತ್ರ ಮಾಡಬೇಡ ರಾಘವೇಂದ್ರ ಸ್ವಾಮಿ ದೇವ್ರೆ, ಪ್ಲೀಸ್ ಅಪ್ಪ. ಇಲ್ಲಿಂದ ನಮಗೆ 300 ಕಿಲೋಮೀಟ್ರ್ ಇದೆ. ಯಾಕೆಂದರೆ 35 ಕಿಲೋಮೀಟ್ರು ಆಲ್ರೆಡಿ ಡ್ರಾಪ್ ಸಿಕ್ಬಿಡ್ತು ನನಗೆ. ಇನ್ನು ನನಗೆ 300 ಕಿಲೋಮೀಟ್ರ್ ಇದೆ ಅಷ್ಟೇ. ನೋಡೋಣ ಎಷ್ಟು ಬೇಗ ರೀಚ್ ಆಗೋಕ್ಕಾಗುತ್ತೋ ಅಷ್ಟು ಬೇಗ ರೀಚ್ ಆಗೋಣ. ಅಣ್ಣ ಡ್ರಾಪ್ ಆಗ್ತೀರಾ? ಹೌದಾ, ಸರಿ, ಓಕೆ, ಡನ್. ಆಗ್ತೀರಾ? ನಾನು ಲಿಫ್ಟ್ ಕೇಳ್ಕೊಂಡು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಹಾಂ, ಯಾವ ಕಂಬ ಹತ್ರ? ಹಾಂ, ಇರ್ತೀರಾ? ಆಗುತ್ತಾ? ಪೂರ್ತಿನಾ? ಹೆಂಗಿದೆ ಬ್ರೋ ಚಾಲೆಂಜ್ ಇದು? ಯೂಟ್ಯೂಬ್ ಚಾಲೆಂಜ್. ಯೂಟ್ಯೂಬ್ ಚಾಲೆಂಜ್. ಯೂಟ್ಯೂಬ್ ಚಾನಲ್ ಹೆಸರು ಇಂಡಿಯನ್ ಪ್ರೋ ಯಾರು?
చేయండి ಇಷ್ಟమైతే ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗೋವರೆಗೂ ವಿಡಿಯೋ ನೋಡಿ ಯಾವ್ದಾದ್ರು ಓಕೆನಾ ಸುಮ್ಮನೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಚೆನ್ನಾಗಿರಲ್ಲ ಅಲ್ವಾ ಥ್ಯಾಂಕ್ ಯು ಸೊ ಮಚ್ ಒಂದು ಸ್ವಲ್ಪ ದೂರ ಆದರೂ ಬಿಟ್ರಲ್ಲ ಥ್ಯಾಂಕ್ ಯು ಬ್ರೋ ಸಿಗುವ ಓಕೆನಾ ನೋಡಿದ್ರ ಗಾಯ್ಸ್ ರಾಘವೇಂದ್ರ ಸ್ವಾಮಿನ ನಂಬಿರೋರು ಯಾವತ್ತೂ ರಾಘವೇಂದ್ರ ಸ್ವಾಮಿ ಕೈ ಬಿಡಲ್ಲ ಏನಕ್ಕೆ ಹಿಂಗೆ ಕಿರಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ಫುಲ್ಲು ಸೌಂಡು ಅದಕ್ಕೆ ಹಿಂಗೆ ಕಿರಿಸ್ತಾ ಇದ್ದೀನಿ ಇನ್ನೊಂದ್ಸಲಿ ಕೇಳ್ಕೊಳ್ತೀನಿ ರಾಘವೇಂದ್ರ ಸ್ವಾಮಿ ಇದ್ದಾರೆ ಪ್ಲೀಸ್ ಇನ್ನೊಂದು ಲಿಫ್ಟ್ ಕೊಡಿಸ್ಬಿಡಪ್ಪ ನನಗೆ ಪ್ಲೀಸ್ ಒಬ್ಬ ವ್ಲಾಗರ್ಸು ಬರೀ ವ್ಲಾಗ್ ಮಾಡ್ತಾರಲ್ಲ ಅವ್ರದ್ದು ಸ್ವಲ್ಪ ಕಷ್ಟ ಇರುತ್ತೆ ಯಾರನ್ನ ಲಿಫ್ಟ್ ಕೇಳೋದು ಅಲ್ಲೊಂದು ಲಾರಿ ಬರ್ತಾಯಿದೆ ನೋಡೋಣ ತಾಳಿ ಇಲ್ಲ ನಿಲ್ಸಿದ ರಾಘವೇಂದ್ರ ಸ್ವಾಮಿ ಇದ್ದಾರೆ किया मोटर्स आगे है थैंक यू भैया बहुत शुक्रिया भैया आपसे ज़्यादा हो गया हेल्प मेरे को और लेकिन मैं ऐसा गाड़ी होता है ना कार लिफ्ट देके जाना पड़ता था ये गाड़ी का जिंदगी सिर्फ गाड़ी में रहते हैं ना गाड़ी में रहता हूँ आप पेनुकोंडा में ड्रॉप कर देगा किया को किधर उधर से किधर जाता है उधर क्या मोटर ही देता हूँ सिर्फ चेन्नई जाता है क्या मोटर से फिर चेन्नई रिटर्न और आपको रेस्ट ही नहीं मिलता है रेस्ट मिलता है अभी जाके रेस्ट मिलेगा 4 आवर्स 6 आवर्स रेस्ट मिलेगा हाँ नाइट 8 मनी निकलेगा हाँ बाद में 12 मनी सीधा चेन्नई गाइस ಇವ್ರ ಜೊತೆ ಮಾತಾಡ್ತಾ ಒಂದೇನು ಅರ್ಥ ಆಯ್ತು ಅಂದರೆ ಅವರೇ ಹೇಳಿದ್ರು ನಾನು ಮುಸ್ಲಿಂ ಅಂತ ನಾನು ಹಿಂದೂ ನಾನು ಏನಕ್ಕೆ ಸರ್ ಈ ಥರ ಮಾಡ್ತಾ ಇದ್ದೀರಾ ಅಂದಾಗ ನಾನು ಹೇಳ್ದೆ ಲೈಕ್ ಈ ಥರ ಲಿಫ್ಟ್ ಕೇಳ್ಕೊಂಡು ಒಂದು ರಾಘವೇಂದ್ರ ಸ್ವಾಮಿ ಅಂತ ದೇವಸ್ಥಾನ ಇದೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಅಂತೆ ಸರ್ ನಂಗೆ 2 ಮಕ್ಕಳಿದ್ದಾರೆ ಆ ಮಕ್ಳಿಗೂ ಕೇಳ್ಕೊಡಿ ಒಳ್ಳೇದಾಗಲಿ ಅಂತ ಅಸ್ಸಾಮಲ್ಲಿದ್ದಾರೆ ಆ 2 ಮಕ್ಕಳಿಗೆ ಅವ್ರಿಗೆ ಬಾಯಲ್ಲಿ ಹೇಳೋಕ್ಕೂ ಬರ್ತಾ ಇಲ್ಲ ದೇವ್ರ ಹೆಸರು ರಾಘವೇಂದ್ರ ಸ್ವಾಮಿ ದೇವರು ಅಂತ ಬರ್ತಾ ಇಲ್ಲ ಅವ್ರ ಬಾಯಲ್ಲಿ ಆದ್ರೂ ಅವ್ರ ಹತ್ರ ಕೇಳ್ಕೊಳ್ಳಿ ಒಳ್ಳೇದಾಗಲಿ ಆ 2 ಮಕ್ಕಳಿಗೆ ಅಂದರು ಇದಕ್ಕಿನ್ನ ಇನ್ನೇನು ಬೇಕು ಏನ ಭಯ करेक्ट है ना भैया मैं बोल दिया ना आप बोल दिया मेरे को 2 बच्चा है मंदिर के सुबह होने को दे दो ऐसा बोल दिया ना आपको नಮ್ಗೆ हिंदी ಬರ್ತಾ ಇಲ್ಲ ಹಾಗೆ हमको हिंदी आता है पर लेकिन उतना ठीक ठाक नहीं होता है पूरा ಏನು ಹೇಳಿದ್ರು ಗೊತ್ತಾ ಹಿಂದೂ ಮುಸ್ಲಿಂ ಅಂತ ತಗಲಾಡೋದು ಎಲ್ಲಿ ಗೊತ್ತಾ ಪಾಲಿಟಿಕ್ಸ್ ಅಲ್ಲಿ ಹ್ಯುಮ್ಯಾನಿಟಿಲಿ ನಾವು ಹಿಂದೂ ಮುಸ್ಲಿಂ ಅಂತ ಹೇಳೋದೇ ಇಲ್ಲ ನಮ್ದು ಒಂದೇ ರಕ್ತ ನಿಮ್ದು ಒಂದೇ ರಕ್ತ ಅಂತ ಇದ್ದಾರೆ ಸಬ್ಕಾ ಮಾಲಿಕ್ ಏಕ್ ಹಿ ಏನೇ ಭಯ್ಯ ಸಬ್ಕಾ ಮಾಲಿಕ್ ಏಕ್ ಹಿ ಏನೋ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ ಇಲ್ಲೇನು ಗೊತ್ತಾ ಒಂದೊಂದು ಗಾಡಿ ಜೊತೆ ನಾನು ಹೋಗ್ತಾ ಇರ್ಬೇಕಾರೆ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗ್ತಿದೆ ನನಗೆ ಲೈಫಲ್ಲಿ ಇಟ್ಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ನಾನು ಈ ಥರ ಎಕ್ಸ್ಪೀರಿಯನ್ಸ್ ಇದು ಮಾಡ್ತಾ ಇರೋದು ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಇರುತ್ತೆ ಈ ಥರ ಅಭಿಪ್ರಾಯ ನನಗೆ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ ಈ ಥರ ಅಭಿಪ್ರಾಯನೇ ನನಗೆ ತುಂಬ ಖುಷಿ ಆಗುತ್ತೋ ಸುಮ್ಮನೆ ಜಗಳ ಆಡೋದು ಏನಕ್ಕೆ ಅಲ್ವಾ ಇವತ್ತು ಯಾವ ಕಡೆ ಇದ್ನೋ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ನನ್ನ ಲಕ್ ಚೆನ್ನಾಗಿದೆ ಯಾಕಂದ್ರೆ ರಿಜೆಕ್ಷನ್ಸ್ ಜಾಸ್ತಿ ಇಲ್ಲ 2-3 ಇದೆ ಅಷ್ಟೇ ಈ ಬಣ್ಣ ಹೋಗ್ತಿರೋದು ಕಿಯಾ ಕಂಪನಿ ಪಾರ್ಟ್ಸ್ನ ಡೆಲಿವರಿ ಮಾಡಕ್ ಹೋಗ್ತಿದ್ರು ನನ್ನ ಪೆನುಕೊಂಡವರೆಗೂ ಬಿಡ್ತಾರೆ ಚಿಕ್ಕಬಳ್ಳಾಪುರದಿಂದ ಪೆನುಕೊಂಡಗೆ 85 ಕಿಲೋಮೀಟರ್ ಇದೆ ಇದೊಂದು ಸ್ವಲ್ಪ ಲಾಂಗ್ ಜರ್ನಿನೇ ಅದು ಒಂದೇ ಗಾಡಿಲಿ ಹೋಗ್ತಿರೋದು ತುಂಬಾನೇ ಖುಷಿ ಇದೆ ಓಕೆ ಗೈಸ್ ಇವಾಗ ಗ್ರೀಸ್ ಹಾಕ್ಬೇಕು ಅಂತ ಗಾಡಿನ ನಿಲ್ಸಿದೀವಿ ಇಲ್ಲಿ ಆಯಿಲ್ ಚೇಂಜ್ ಇಲ್ಲ ಅಂತ ಬರೀ ಗ್ರೀಸ್ ಮಾತ್ರ ಹಾಕ್ಬೇಕು ನೋಡಿ ಆ ಥರ ಏರ್ ಪಂಪ್ ಹೊಡಿತಾರೆ ಆ ಥರ ಏರ್ ಪಂಪ್ ಹೊಡೆದು ಇವಾಗ ಗ್ರೀಸ್ ಇಲ್ಲಿ ಹಾಕ್ತಾರೆ ನೋಡಿ ತೋರಿಸ್ತೀನಿ ನೋಡಿ ಗ್ರೀಸ್ ಏನಕ್ಕೆ ಹಾಕ್ತಾರೆ ಎವ್ರಿ 400 ಕಿಲೋಮೀಟರ್ಗೆ ಅಂದರೆ ಇದು ಟ್ರಕ್ ಅಲ್ವಾ ಗೇರ್ಗೆ ಸ್ಮೂತ್ ಆಗಲಿ ಅಂತ ಮತ್ತೆ ಟೈರ್ಸ್ಗೆಲ್ಲ ಹಾಕ್ತಾರೆ ಏನಕ್ಕೆ ಅಂದರೆ ಗಾಡಿ ಸ್ಮೂತಾಗಿ ಹೋಗಲಿ ಅಂತ ಅಷ್ಟೇ गाड़ी रेडी हो गया अभी एरोप्लेन से स्पीड जाएगा मजा कर रहा था बस हमारा नेक्स्ट डेस्टिनेशन पेनुकोंडा क्या पेनुकोंडा किया मोटर और नानु पेनुकोंडा ठीक है ಅವರು ಊಟ ತಗೊಳಕ್ಕೆ ಅಂತ ಹೋಗಿದ್ದಾರೆ ಪಾರ್ಸಲ್ಗೆ ಇನ್ನ ಕರೆಕ್ಟಾಗಿ 10 ಕಿಲೋಮೀಟರ್ ಇದೆ ಪೆನುಕೊಂಡದಿಂದ ನೆಕ್ಸ್ಟ್ ಒಂದು 5 ಕಿಲೋಮೀಟರ್ ಎಕ್ಸ್ಟ್ರಾ ಬಿಡ್ತಾರೆ ಅವರು ಆಮೇಲೆ ಅಲ್ಲಿ ರೈಟ್ ತಗೊಳ್ತಾರೋ ಲೆಫ್ಟ್ ತಗೊಳ್ತಾರೋ ಗೊತ್ತಿಲ್ಲ ಯಾಕೆಂದರೆ ಅಲ್ಲಿ ಕಿಯಾ ಕಂಪನಿ ಇದೆಯಂತೆ ಅವ್ರಿಗೆ ಅಲ್ಲಿ ಹೋಗಿ ಹೋಗ್ತಾರೆ ಅವರು ನಾನು ಅಲ್ಲಿಂದ ತಿರ್ಗಾ
ನಡ್ಕೊಂಡು ಹೋಗ್ತಾ ಇರೋದು ಒಂಥರ ಚೆನ್ನಾಗಿದೆ ಆಕ್ಚುಲಿ ಚೆನ್ನಾಗಿದೆ. ಹಿಂಗೆ ಡ್ರಾಪ್ ಕೆಲ್ಕೊಂಡು ಲಿಫ್ಟ್ 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 ಅನ್ಕೊಂಡು ಹೋಗ್ಬಿಡ್ಬೋದು, ಎಲ್ಲಿಗೆ ಬೇಕಾದ್ರೆ ಹೋಗ್ಬೋದು. ಬಟ್ ಯಾರನ್ನೂ ನಂಬಕ್ಕಾಗಲ್ಲ, ಎಲ್ಲರೂ ಒಳ್ಳೆಯವರೇ ಸಿಗ್ತಾ ಇದ್ದಾರೆ ನನಗೆ, ಅಷ್ಟೇ, ಇನ್ನೇನಿಲ್ಲ. ಇವಾಗಂತೂ ಇಲ್ಲಿ ಕೂತಿದ್ದೀನಿ ಈ ರೇಂಜ್ಗೆ. ಓಕೆ ಗಾಯ್ಸ್, ನಾವು ಪೆನುಕೊಂಡಾಗೆ ಅರೈವ್ ಆಗಿದ್ದೀವಿ. ಎಸ್, ಇಲ್ಲಿಂದ ಸ್ಟ್ರೈಟಾಗಿ ಹೋಗ್ಬೇಕು. ಭಯ ಇರಲಿಲ್ಲ ಅಂದಿದ್ರೆ ಇವತ್ತು ನಾನು ಹೆಂಗೆ ಮಾಡ್ತಿದ್ನೋ ಗೊತ್ತಿಲ್ಲ. आप नहीं रहते तो मैं क्या करता था मेरे को मालूम नहीं है. 80 किलोमीटर्स मेरे को ड्रॉप कर दिया. थैंक यू सो मच भैया, बहुत शुक्रिया. बाय भैया. बाय भैया, अच्छा से जाना. हाँ थैंक यू भैया. ಅವರೇ ನನಗೆ ಡ್ರಾಪ್ ಹಾಕಿದ್ರೆ ಏನಾಗಿರೋದು, ಅನಂತಪುರ್ಗೆ ಹೋಗಿದ್ರೆ ಏನಾಗಿರೋದು, ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಗೋ. 84 ಕಿಲೋಮೀಟ್ರು ಆ ಅಣ್ಣ ನನಗೆ ಬಿಟ್ಟಿದ್ದಾರೆ. ಯಾರು ಬಿಡ್ತಾರೆ ಈ ಥರ? ಇವಾಗ ಅಯ್ಯೋ ನಂದೇ ನನ್ನ 1000 ಇದೆ ನೀನೇನಯ್ಯ ಅಂದ್ಕೊಂಡು ಹೋಗ್ತಾರೆ. ಇವಾಗ ಇಲ್ಲಿಂದ ಮಂತ್ರಾಲಯಕ್ಕೆ 220 ಕಿಲೋಮೀಟ್ರ್ ಇದೆ. ಇನ್ನೊಂದು ಲಾರಿನೋ ಗಾಡಿನೋ ಕಾರೋ ಏನೋ ಒಂದು ಸಿಕ್ಕಿದ್ರೆ ಅದ್ರಲ್ಲಿ ಹೋಗೋದು, ಇಲ್ಲ ಅಂದರೆ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಅಂತ ಓಡ್ಕೊಂಡು ನೋಡೋದು ಅಷ್ಟೇ. ಗಾಯ್ಸ್, ಕಿಯಾದು ಪ್ಲಾನೆಟ್ ತೋರಿಸ್ತೀನಿ ತಾಳಿ, ಮ್ಯಾನುಫ್ಯಾಕ್ಚರ್ ಅನಿಸುತ್ತೆ, ಐ ಥಿಂಕ್ ಸೊ. ತಾಳಿ ತೋರಿಸ್ತೀನಿ. ಇಷ್ಟು ದೊಡ್ಡದೈತಲ್ಲಪ್ಪ, ಎಷ್ಟು ಎಕರೆಯಿಂದ ಮಾಡೋರು ಇವರು. ಅಲ್ಲಿವರೆಗೂ ಇದೆ ಗಾಯ್ಸ್, ಫುಲ್ ಎಂಡ್ವರೆಗೂ ಇದೆ. ಈ ಕಡೆ ಇದೆ ಮತ್ತು ಆ ಕಡೆ ರೋಡ್ ದಾಟಿದಾಗ ಆ ಕಡೆ ಒಂದಿದೆ. ಅವಣ್ಣ ಅಲ್ಲಿಗೆ ಹೋಗಿದ್ದು, ಕಿಯಾ ಕಂಪನಿಗೆ ಹೋಗಿದ್ದವರು. ಇಲ್ಲಿ ನೋಡಿ, ಯಾರು ಕಳ್ಳನ ಮಕ್ಕಳು ನುಗ್ಗಬಾರ್ದು ಅಂತ ಅದ್ರ ಬಿಟ್ಟವ್ರೆ. ಸೇಫ್ಟಿ ಈಸ್ ದಿ ಫಸ್ಟ್ ಥಿಂಗ್ ವಿ ಹ್ಯಾವ್ ಟು ಡೂ ಇನ್ ಇಂಡಿಯಾ. 12 o'clock ಆಗಿದೆ ಟೈಮ್. ಇವಾಗ ನೋಡೋಣ ಎಷ್ಟು ಬೇಗ ಹೋಗಿ ರೀಚ್ ಆಗೋಕ್ಕಾಗ್ತಿಲ್ಲ ಅಂತ. ನಡಿಯೋ ಮಗನೇ, ನಡಿಯೋ 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 ನಡಿಯೋ. ಇಲ್ಲಿ ಸ್ಟಾರ್ಟ್ ಆಗಿದ್ದು ನನಗೆ ಪೆನುಕೊಂಡೆಯಿಂದ. ನನಗೆ ಯಾರು ಲಿಫ್ಟ್ ಕೊಡ್ತಾನೆ ಇರಲಿಲ್ಲ. ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ವರೆಗೂ ಹಾಗೆ ನಡ್ಕೊಂಡು ಹೋಗ್ತಾನೆ ಇದ್ದೆ. ಫುಲ್ಲು ಸುಸ್ತಾಗಿ ಹೋಗಿದ್ದೆ. ಮೊದಲೇ ಆಂಧ್ರ ಬೇರೆ, ಎಷ್ಟು ಬಿಸಿಲಿರುತ್ತೆ ಅಂತ ನೀವೇ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ. 1/4 ಗಂಟೆಯಿಂದ ನಡೀತಾನೆ ಇದ್ದೀನಿ, ಒಂದು ಗಾಡಿನೂ ಸಿಕ್ಕಿಲ್ಲ ಇದುವರೆಗೂ. ಸಿಕ್ಕಿಲ್ಲ ಅಲ್ಲ, ಕೇಳಿದೆ ಯಾರು ಪಾಪ ಅವ್ರು ಸ್ಪೀಡಲ್ಲಿದ್ದಾರೆ, ಆ ಸ್ಪೀಡಲ್ಲಿ ನಿಲ್ಸೋಕ್ಕಾಗಲ್ಲ. ಇನ್ನೊಂದು ಗಾಡಿ ಸಿಕ್ತು, ಅನಂತಪುರ್. ಓ ಥ್ಯಾಂಕ್ಸ್ ಅನ್ನು. ಅಣ್ಣ ಬಂದು ಅನಂತಪುರ್ಗೆ ಬಿಡ್ತಾರಂತ ನನ್ನ. ಇದಕ್ಕಿನ್ನ ಇನ್ನೇನು ಬೇಕು ನನಗೆ అన్నా థ్యాంక్స్ హాయ్ చెప్పండి అన్న. అనంతపురం నుంచి నాకు మంత్రాలయం దగ్గర కదా, అర్థమవుతుంది కదా. ఎన్ని అవర్ అవుతుందన్నా అనంతపురంకి ఇక్కడ నుంచి? 1 hour అవుతుందా? ఓకే గాಯ್ಸ್, 1 hour ಅಲ್ಲಿ ನಾವು ಅನಂತಪುರನ ರೀಚ್ ಆಗ್ತೀವಿ. ಎಸ್ ಇವಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ ಒನ್ಸ್ ಅಗೈನ್. ಗುಟ್ಟೂರಿಂದ ಅನಂತಪುರ್ಗೆ 1 hour ಆಗುತ್ತೆ. 65 ಕಿಲೋಮೀಟರ್ ಇದೆ. ಅವರು ಕೂಡ ನಡೆದಿರ್ತೀಯ ಸ್ವಲ್ಪ ಹೊತ್ತು ಮಲ್ಕೋ ಅಂದರು. ಆದ್ರೂ ನನಗೇನೆ ಬೇಡ ಅನಿಸ್ತು ಮಲಗೋದು. ಯಾಕಂದರೆ ಅವ್ರು ಡ್ರೈವಿಂಗ್ ಮಾಡ್ತಿರ್ತಾರೆ, ಡಿಸ್ಟರ್ಬ್ ಆಗಬಾರ್ದು ಅಂತಲೇ ಮಲಗಲಿಲ್ಲ. ಕಾಫಿ ಕುಡಿಯೋಣ ಅಂತ ಹೇಳಿದ್ದಾರೆ, ನಿಲ್ಸಿದ್ದೀವಿ ಒಂದು ಜಾಗದಲ್ಲಿ. ಹೋಗ ಒಂದು ಕಾಫಿ ಕುಡಿಯೋಣ ಬನ್ನಿ. దాంట్లో ఉండనా మీరు డ్రాప్ చేస్తుంటారు, నేను కాఫీ ఇస్తా ఉన్నాను. ಕಾಫಿ ಕುಡಿದ್ರೆ ರಿಫ್ರೆಶ್ಮೆಂಟ್ ಆಗಿರುತ್ತಂತ ಅವ್ರಿಗೆ, ಅದಕ್ಕೆ ಅವ್ರಿಗೊಂದು ಟೀ ನನಗೊಂದು ಕಾಫಿ ಸಾಕು. ನೆಕ್ಸ್ಟ್ ಅನಂತಪುರ್ಗೆ ಹೋಗಿ ಇಳಿಯೋಣ. ಗಾಯ್ಸ್, ನಾನು ಅವ್ರನ್ನ ಕೇಳಿದೆ ಲಾರಿ ಜೀವನ ಹೆಂಗಿದೆ ಅಂತ ಕೇಳಿದ್ದಕ್ಕೆ ನನಗೇನಿಲ್ಲ, ಸಾಕಾಗಿದೆ, ಸೂಪರ್ ಆಗಿದೆ, ನಾನು ಆರಾಮಾಗಿ ಜಾಲಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈ ಕೆಲಸನ. ತಿಂಗಳಿಗೆ ಒಂದು 25,000 ರಿಂದ 30,000ವರೆಗೂ ದುಡಿತೀನಿ. ಟ್ರಿಪ್ಗಳು ಜಾಸ್ತಿ ಬಂತು ಅಂದರೆ 40,000ವರೆಗೂ ದುಡಿತಾರಂತೆ. ಇದಕ್ಕಿನ್ನ ಇನ್ನೇನು ಬೇಕು ಅಂದರು. ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೆ. ಅದನ್ನ మీకు ಕನ್ನಡ ಅರ್ಥಮೈತದೆ, ಮಾತಾಡೋಕೆ ಗೊತ್ತಿಲ್ಲ, ಮಾಡ್ಕೊಂಡು ಹೋಗ್ಬೇಕಷ್ಟೇ, ಇನ್ನೇನಿಲ್ಲ. ನನಗೆ ಅದಿಲ್ಲ ಇದಿಲ್ಲ ಅಂತೇನಿಲ್ಲ. ದುಡಿಬೇಕು ಅಂದರೆ ಒಳ್ಳೆ ಕಾಸು ಮಾಡ್ಕೋಬೋದು ಕದನ್ನ. థ్యాంక్ యూనా. అనంతపూర్కి వచ్చేసాము. ఇక్కడ నుంచి స్ట్రైటా అన్న? స్ట్రైటా నా. థ్యాంక్స్ అన్న, థ్యాంక్ యూ సో మచ్. ಸಬ್ಸ್ಕ್ರೈಬ್ చేయನ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವಾಗ ಅವರು ರೈಟ್ ಹೊಡ್ಕೊಳ್ತಾರೆ, ನಾವು ಸ್ಟ್ರೈಟ್ ಹೋಗ್ಬೇಕು ಅಷ್ಟೇ. ಬಾಯ್ನ ಬಾಯ್. ಓಕೆ ಗಾಯ್ಸ್, ನಾವಂತೂ ಅನಂತಪುರ್ಗೆ ಬಂದಾಯಿತು. ಇದು ಫಸ್ಟ್ ಸ್ಟೇಜು. ಅನಂತಪುರಿಂದ ಮಂತ್ರಾಲಯಕ್ಕೆ 157 ಕಿಲೋಮೀಟರ್ ಇದೆ. 3 hour ಜರ್ನಿ ಇಲ್ಲಿಂದ. ನನಗೆ ಪ್ರಾಬ್ಲಮ್ ಆಗೋಕ್ಕೆ ಸ್ಟಾರ್ಟ್ ಆಗೋದು ಇಲ್ಲಿಂದ.
ಯಾರು ನನಗೆ ಲಿಫ್ಟೇ ಕೊಡಲ್ಲ. ಎಷ್ಟು ದೂರ ನಡೆದಿದ್ದೀನಿ ಅಂದರೆ ನೀವು ಇಮ್ಯಾಜಿನು ಮಾಡೋಕ್ಕಾಗಲ್ಲ, ಅಷ್ಟು ದೂರ ನಡೆದಿದ್ದೀನಿ ನಾನು. ಆಟ ಇಲ್ಲಿಂದ ಶುರು ಆಗುತ್ತೆ. ಪಾರ್ಟ್ 2ಗೆ ಕಾಯ್ತಾ ಇರಿ. ಸೈನಿಂಗ್.